ज्ञानमुद्रायोगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पदये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट चक्रवर्तिनं व्यासाय भवनाशाय श्रेषाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरिः ओಂ। ಭೀಮನಿಗೆ ಕಾಲಕೂಟ ವಿಷವನ್ನು ಬೆರೆಸಿ ಭಕ್ಷ್ಯಭೋಜ್ಯಾದಿಗಳಲ್ಲಿ ತಿನ್ನಲಿಕ್ಕೆ ಕೊಟ್ಟರು. ಭೀಮಸೇನಿಗೆ ವಿಷಯ ಗೊತ್ತಿದ್ದರೂ ಕೂಡ ಯುಯುತ್ಸು ಬಂದು ಹೇಳಿದ್ದ ಈ ರೀತಿ ಇದೇ ವಿಷಯ ಅಂತ ತಿಳ್ಕೊಂಡು, ಆದರೂ ಕೂಡ ಭೀಮಸೇನ ಏನು ಸ್ವಲ್ಪನೂ ಕೂಡ ಭಯಭೀತನಾಗದೆ ಆ ವಿಷವನ್ನು ಸೇವಿಸಿ ಜೀರ್ಣಿಸಿಕೊಂಡ ಅಂತ ಅಷ್ಟ ತನಕಾಗಿದೆ. ತಾನು ಜರಯಾಂಚಕಾರ ವಿಷ್ಣೋ ಅನುಗ್ರಹ ಬಲಾತ್, ಆ ಭಗವಂತನ ಅನುಗ್ರಹದಿಂದ ತನ್ನ ಹೊಟ್ಟೆಯಲ್ಲಿರುವಂತಹ ಅಂಗುಷ್ಟ ಮಾತ್ರೆ ಜಠರೇ ಪ್ರತಿಷ್ಠಮ್ ಅಂತ ತಿಳ್ಕೊಂಡು ಒಳಗಿರುವಂಥ ವೃಕ ಅನ್ನುವಂಥ ಅಗ್ನಿ, ಆದ್ದರಿಂದ ಭೀಮಸೇನಿಗೆ ವೃಕೋದರ ಅಂತ ಹೆಸರು. ಆ ವೃಕ ಅಂತ ಹೇಳುವಂಥ ಅಗ್ನಿ ಇರುವ ಕಾರಣ ಭೀಮಸೇನ ಯಾರಿಗೂ ಏನು ಹೆದರುವಂಥ ಅವಶ್ಯಕತೆ ಇಲ್ಲ, ಅರಗಿಸಿಕೊಳ್ಳುವಂಥ ಸಾಮರ್ಥ್ಯ ಅವನ ಹತ್ರ ಇರುವಂಥದ್ದೇ ಅಂತ ಹೇಳ್ಕೊಂಡು ಅಲ್ಲಿಗೆ 71ನೇ ಶ್ಲೋಕ ಆಗಿದೆ. ಈಗ 72ನೇ ಶ್ಲೋಕ. ಏನೀಗ ಭೀಮಸೇನ ಬದುಕಿದ್ದಾನೆ ಅಂತ ಹೇಳುವಾಗ ಏನು ಪ್ರತಿಕ್ರಿಯೆ ದುರ್ಯೋಧನಾದಿಗಳದ್ದು ಅಂತ ನೋಡುವ. ಜೀರ್ಣೇ ವಿಷೇ ಕುಮತಯಃ ಪರಮಾಭಿತಪ್ತಾ ಪ್ರಾಸಾದಮಾಶು ವಿದದುಃ ಹರಿಪಾದತೋಯೇ ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಂ ಅತ್ರ ಚಾಂತೆ ಸುಶ್ವಾಪಮಾರುತಿಃ ಅಮಾ ಧೃತರಾಷ್ಟ್ರಪುತ್ರೈಃ. ಜೀರ್ಣೇ ವಿಷ ಕುಮತಯಃ ಪರಮಾಭಿತಪ್ತಾಃ. ಜೀರ್ಣೇ ವಿಷೇ ಅಂತೇಳಿದರೆ ಭೀಮಸೇನ ಆರಾಮದಲ್ಲಿದ್ದಾನೆ. ಅಲ್ಲ, ನಾವು ಕಾಲಕೂಟ ವಿಷಯ ಹಾಕಿದ್ದಲ್ವ? ಹೌದು, ಹಾಕಿದ್ದು ಹೌದು. ಅವನು ತಿಂದದ್ದಲ್ವ? ತಿಂದದ್ದು ಹೌದು. ಸೊ ಜೀರ್ಣೇ ವಿಷಯ ಅಂತೇಳಿದರೆ ಈಗ ಮಾತ್ರ ಏನಾಗಿದೆ, ಅವನು ಆರಾಮದಲ್ಲಿದ್ದಾನೆ. ವಿಷದ ಯಾವುದೇ ಪರಿಣಾಮ, ಯಾವುದೇ ವಿಕಾರಗಳು ಭೀಮಸೇನಲ್ಲಿ ಆಗಲಿಲ್ಲ ಅಂತ ಈ ವಿಷಯವನ್ನು ಅರಿತ ಕುಮತಯ ಕೆಟ್ಟ ಬುದ್ಧಿಯವರು ಶಕುನಿ ದುರ್ಯೋಧನಾದಿಗಳು ಪರಮಾಭಿತಪ್ತಾ, ಬಹಳ ಪರಮ ಅಂತೇಳಿದರೆ ಬಹಳ ಜಾಸ್ತಿ ಅಭಿತಪ್ತಾ. ಮುಖ ನೋಡಿದರೆ ಗೊತ್ತಾಗ್ತದೆ ಏನಂತೇಳಿದರೆ ಮುಖ ಹುಳಿ 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 ಆಗಿಬಿಟ್ಟಿದೆ. ಯಾರ್ದು? ದುರ್ಯೋಧನಾದಿಗಳದ್ದು. ಅರೆ, ವಿಷ ಕೊಟ್ಟರು ಸಹ ಬದುಕಿದಲ್ಲ ಇವನು ಅಂತ ಹೇಳ್ಕೊಂಡ್ಬಿಟ್ಟು ಪರಮಾಭಿ ತಪ್ತಾಹ, ಬಹಳ ಏನಂತೇಳಿದರೆ ಅಂತ ವಿಷ ಕುಡ್ದದ್ದು ಕೊಟ್ಟದ್ದು ಯಾರಿಗೆ? ಭೀಮಸೇನಿಗೆ. ಆದರೆ ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇರೋದು ಶಕುನಿ ದುರ್ಯೋಧನಾದಿಗಳಿಗೆ. ಯಾಕೆ ಇವ ಸಾಯಲಿಲ್ಲ ಅಂತೇಳಿದರೆ ಬಹಳ ಬೆಂಕಿ ಬರ್ತಾ ಇದೆ ಹೊಟ್ಟೆಯಲ್ಲಿ, ಏನು ಮಾಡಿದರೂ ಸಹ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ದುರ್ಯೋಧನಾದಿಗಳಿಗೆ. ಅರೆ, ವಿಷ ಯಾರಪ್ಪ ಸೇವಿಸೋದು ಅಂದರೆ ಭೀಮಸೇನ. ಮತ್ತು ನಿಮ್ಮ ಹೊಟ್ಟೆಯಲ್ಲಿ ಯಾಕೆ ಬೆಂಕಿ ಅಂತೇಳಿದರೆ ಅಯ್ಯೋ ಅವನು ಬದುಕಿದ್ದಾನಲ್ಲ ಅಂತ ತಿಳ್ಕೊಂಡು ಆ ಹೊಟ್ಟೆಗಿಚ್ಚಿನ ಬೆಂಕಿ ಜೋರಾಗಿ ಜ್ವಾಲೆಯಾಗಿ ಅವರನ್ನು ತಿಂತಾ ಇದೆ, ದುರ್ಯೋಧನಾದಿಗಳನ್ನು. ಈಗ ಏನು ಮಾಡುವ ಅಂತ ಹೇಳ್ತಾರೆ. ಒಂದು ಪ್ಲ್ಯಾನ್ ಫೇಲ್ ಆದರೆ ಅದು ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತ. ಪ್ಲ್ಯಾನ್ ಎ ಹೋಯ್ತಾ, ಪ್ಲ್ಯಾನ್ ಬಿ ವರ್ಕ್ ಮಾಡುವ ಅಂತ ಇನ್ನೊಂದು ಪ್ಲ್ಯಾನ್ ಉಂಟು ಈಗ ಅವ್ರ ಹತ್ರ. ಏನು? ಈಗ ಇವನನ್ನು ತೆಗಿಬೇಕು ಅಂತ ಭೀಮಸೇನನನ್ನು. ಪ್ರಾಸಾದಂ ಆಶು ವಿದದುಹು ಹರಿಪಾದ ತೋಯೇ. ಗಂಗಾ ನದಿ, ಹಸ್ತಿನಾವತಿಯ ಹತ್ತಿರ ಗಂಗಾ ನದಿ ಇದೆ. ಗಂಗಾ ನದಿ. ಸೊ ಅಲ್ಲಿ ಅದು ಯಾವುದು? ಅಯೋಧ್ಯೆ, ಅದು ಬೇರೆ. ಸೊ ಇದು ಸಹ ಹತ್ತಿರವೇ. ಅಯೋಧ್ಯೆ ಹತ್ತಿರ ಇರುವಂಥದ್ದು ನದಿ ಬಹುಶಃ ಸರಯೂ ನದಿ ಅಲ್ವ ಅದು. ಇದು ಹಸ್ತಿನಾವತಿಯ ಹತ್ತಿರ ಗಂಗೆ. ಸೊ ಗಂಗೆಯೇ. ಸೊ ಗಂಗಾ ನದಿ ಹರಿತಾ ಇದೆ ಅಲ್ಲಿ. ಹರಿಪಾದ ತೋಯೇ, ಹರಿಪಾದವನ್ನು ಬ್ರಹ್ಮದೇವರು ತೊಳೆದದ್ದು
ಆ ನೀರು ಗಂಗೆಯಾಗಿ ಹರಿದದ್ದು. ಸೊ ಹರಿಪಾದ ತೋಯೆ, ಭಗವಂತನ ಪಾದದಿಂದ ಹರಿದು ಬಂದ ಪವಿತ್ರವಾದ ಗಂಗೆ. ಮಾತ್ರ ಗಂಗೆಯನ್ನು ನೋಡುವಾಗ ಸಮುದ್ರ ನೋಡಿದಾಗ ಆಗ್ತದೆ ಅಂತೇಳಿದರೆ ಅಷ್ಟು ದೊಡ್ಡ ಪ್ರವಾಹ ಗಂಗಾ ನದಿ. ಸೊ ಹರಿಪಾದ ತೋಯೆ, ಗಂಗಾ ಪ್ರವಾಹದಲ್ಲಿ ಈ ದುರ್ಯೋಧನಾದಿಗಳು ಏನು ಮಾಡಿದರು ಅಂತೇಳಿದರೆ, ಒಂದು ಪ್ರಾಸಾದಂ ವಿದದುಹು ಆಶು. ಅರೆ ಏನಂತೇಳಿದರೆ, ಅಲ್ಲಿ ಒಂದು ನದಿ ಮಧ್ಯದಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅಂತ. ನದಿ ಮಧ್ಯದಲ್ಲಿ ಏನಪ್ಪ ಇದು ಕಟ್ಟಡ ಬರ್ತಾ ಇದೆ ಅಂತೇಳಿದರೆ, ಇಲ್ಲ ಅದೇನೋ ಒಂದು ಸ್ಪೆಷಲ್ ಪರ್ಪಸ್ ಪ್ರಾಜೆಕ್ಟ್ ಅಂತೇಳಿದರೆ ಇದು ಯಾವುದೋ ಒಂದಕ್ಕೆ ಬೇಕು ಅವರಿಗೆ, ರಕ್ಷಣಾ ಇದು ನೀತಿ ಹಾಗೆ ಹೀಗಂತೇನೋ ಹೇಳಿಬಿಟ್ಟು ಒಂದು ಗಂಗಾ ನದಿಯ ಮಧ್ಯದಲ್ಲಿ ಏನು ಪಿಲ್ಲರ್ ಹಾಕಿ ಒಂದು ಸಣ್ಣ ಕಟ್ಟಡವನ್ನು ಕಟ್ಟುತ್ತಾ ಇದ್ದಾರೆ. ಆಶು ಅಂತ ಹೇಳಿದರು, ಅಂದರೆ ಬೇಗ ಬೇಗ ಕಟ್ಟಿ ಮುಗಿಸಿದ್ದಾರೆ, ರೆಡಿಯಾಗಿ ಬಿಟ್ಟಿದೆ ಅಂತೇಳಿದರೆ ಏನು ಅಲ್ಲಿ ಹೋಗಿ ಏನೋ ಒಂದು ಅಲ್ಲಿ ಹೋಗಿ ವಾಸ ಮಾಡೋದು ಅಥವಾ ಅಲ್ಲಿ ಮಲಗೋದು ಏನೋ ಒಂದು ಸ್ಪೆಷಲ್ ಅಂತ. ಸೊ ಪ್ರಾಸಾದಂ ಆಶು, ಪ್ರಾಸಾದ ಅಂದರೆ ಕಟ್ಟಡ, ಸೊ ಮಾಳಿಗೆ ಮನೆ ಅಂತಲೂ ಹೇಳ್ಬೋದು. ಸೊ ಕಟ್ಟಡವನ್ನು ಕಟ್ಟಿದ್ದಾರೆ. ಪ್ರಾಸಾದಂ ಆಶು ವಿದದುಹು, ವಿದಧೆ ಅಂತೇಳಿದರೆ ಮಾಡಿದರು ಅಂದರೆ ಕಟ್ಟಿದರು ಅಂತ, ಕಟ್ಟಡವನ್ನು ಕಟ್ಟಿದರು. ಆಶು ಅಂತೇಳಿದರೆ ಭಾಳ ಬೇಗ, ಅರೆ ನಿನ್ನೆ ಮೊನ್ನೆಯಲ್ಲಿ ಶುರು ಮಾಡಿದ್ದು ಆಗಿ ಹೋಯ್ತಾ ಅಂತೇಳಿದರೆ ಆಗಿ ಹೋಯ್ತು, ಅದು ಭಾರಿ ಫಾಸ್ಟ್ ಅಂತ. ಪ್ರಾಸಾದಂ ಆಶು ವಿದದುಹು ಹರಿಪಾದ ತೋಯೆ, ಗಂಗಾ ನದಿಯ ಮಧ್ಯದಲ್ಲಿ. ನಿಮಗೆ ಅಂದಾಜಾಗಿರ್ಬೋದು ಏನಿದು ಪ್ರಾಜೆಕ್ಟ್ ಅಂತೇಳಿ. ಅಂದರೆ ಅಲ್ಲಿ ಮಲಗಬೇಕು, ಅಲ್ಲಿ ಭೀಮಸೇನ ಬಂದು ಮಲಗಿದರೆ ಅವನಿಗೆ ಎಲ್ಲ ಕಟ್ಟಿ ಹಾಕಿ ಅಲ್ಲಿಂದ ಮೆಲ್ಲ ಅವನನ್ನು ಗಂಗಾ ನದಿಗೆ ಬಿಸಾಡೋದು, ಅಂದರೆ ಮೆಲ್ಲ ಅವನನ್ನು ಗಂಗಾ ನದಿಗೆ ಅಲ್ಲಿಂದ ಹಾಕಿಬಿಡೋದು. ಆ ಗಂಗಾ ನದಿ ಅವನನ್ನು ಎತ್ಕೊಂಡು ಹೋಗಿ ಬಿಡ್ತದೆ ಅಂತ ಹೇಳ್ಕೊಂಡು ಎಲ್ಲ ಈ ರೀತಿ ಅವರ ಇದಿರಬೇಕು ಯೋಚನೆ. ಈ ಭೀಮಸೇನನಿಗೆ ಎಲ್ಲ ವಿಷಯ ತಿಳಿತದೆ. ಇದು ಹೇಗೆ ತಿಳಿಯಿತು? ಜ್ಞಾತ್ವಾ ಯುಯುತ್ಸು ಮುಖತಃ, ಅದೇ ಯುಯುತ್ಸು. ಈ ಯುಯುತ್ಸು ಒಬ್ಬನಿಗೆ ಏನಂತ ಹೇಳಿದ್ರೆ ಭಾಳ ಬೇಜಾರಾಗ್ತದೆ. ಯಾಕಪ್ಪ ಒಳ್ಳೆಯವರನ್ನೇ ಈ ರೀತಿ ಕೊಲ್ಲಲಿಕ್ಕೆ, ಒಳ್ಳೆಯವರಿಗೇ ತೊಂದರೆ ಯಾಕೆ ಕೊಡ್ತಾರೆ ಈ ದುರ್ಯೋಧನಾದಿಗಳು? ಪುನಃ ಭೀಮಸೇನನನ್ನು ಬಿಡುವುದಿಲ್ಲಲ್ಲ ಇವರು, ಪುನಃ ಕೊಲ್ಲಲಿಕ್ಕೆ ಇದು ಮಾಡ್ತಾ ಇದ್ದಾರೆ, ಯೋಜನೆ ಮಾಡ್ತಾ ಇದ್ದಾರೆ. ಬಂದು ಯುಯುತ್ಸು ಹೇಳಿದ್ದಾನೆ, ಅರೆ ಭೀಮಸೇನ ಇನ್ನೊಂದು ನಿಮಗೆ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಕೊಲ್ಲಲಿಕ್ಕೆ ಅಂತ. ಸೊ ಜ್ಞಾತ್ವಾ ಯುಯುತ್ಸು ಮುಖತಃ, ಯುಯುತ್ಸುವಿನ ಮುಖತಃ ಅಂದರೆ ಮೂಲಕ, ಅಂದರೆ ಮುಖ ಅಂದರೆ ಯುಯುತ್ಸುವಿನ ಬಾಯಿಯಿಂದ ಏನು ಹೊರಗೆ ಬಂದಿದೆ. ಇನ್ನೊಂದು ನ್ಯೂಸು ಏನಂದರೆ ಜ್ಞಾತ್ವಾ ತಿಳಿದಿದ್ದಾನೆ ಭೀಮಸೇನ, ಅಂದರೆ ತಿಳಿದರೂ ಕೂಡ ಏನಂತ ಹೇಳಿದರೆ ಭೀಮಸೇನ ಸರಿ ಇವರು ಏನೆಲ್ಲ ಮಾಡಲಿಕ್ಕೆ ಇವರಿಗೆ ಏನು ಆ ರೀತಿ ಉದ್ದೇಶ ಇಟ್ಟುಕೊಂಡು ಮಾಡ್ತಾ ಇದ್ದಾರೋ ಎಲ್ಲ ಮಾಡಿಬಿಡಲಿ ಅಂತ, ಎಲ್ಲ ಅವರಿಗೆ ಒಂದು ಸಲ ಮಾಡಿ ಅಂತ ಹೇಳಿದ್ರೆ ಏನೆಲ್ಲ ಮನಸ್ಸಿನಲ್ಲಿ ಇದೆಯೋ ಅದು ಮಾಡಲಿಲ್ಲ ಅಂತ ಬೇಡ, ಮಾಡಿಬಿಡಲಿ ಅವರು ಅಂತ ಭೀಮಸೇನ ತಿಳಿದರೂ ಕೂಡ ಸ್ವಯಂ ಅತ್ರ ಚ ಅಂತೆ ಸುಶ್ವಾಪ ಮಾರುತಿ ಅಂತೇಳಿದರೆ ಮರುತಪುತ್ರನಾದ ಭೀಮಸೇನನು ಧೃತರಾಷ್ಟ್ರಪುತ್ರೈ ಅಂತೇಳಿದರೆ ಧೃತರಾಷ್ಟ್ರಪುತ್ರರು ದುರ್ಯೋಧನಾದಿಗಳು ಹೋಗಿ ಅಲ್ಲಿ ಮಲಗಿದ್ದಾರೆ, ಶಕುನಿ ದುರ್ಯೋಧನಾದಿಗಳೆಲ್ಲ ಹೋಗಿ ಮಲಗಿದ್ದಾರೆ. ಸೊ ಭೀಮಸೇನನನ್ನು ಎಲ್ಲ ಬರಲಿಕ್ಕೆ ಹೇಳಿದ್ದಾರೆ. ಭೀಮಸೇನನಿಗೆ ವಿಷಯ ಗೊತ್ತಿದೆ ಅಂತೇಳಿದರೆ ಅಲ್ಲಿ ಇವನಿಗೆ ಏನೋ ಒಂದು ಮಾಡಿ ಇವನನ್ನು ಗಂಗಾ ನದಿಗೆ ಬಿಸಾಡ್ತಾರ ಅಂತ. ಆದರೂ ಇವನು ಹೋದ ಸ್ವಯಂ ಅಂತೇಳಿದರೆ ತಾನೇ ಹೋಗಿದ್ದಾನೆ. ಸ್ವಯಂ ಅತ್ರ ಚ ಅಂತೆ ಹೋಗಿ ತುದಿಯಲ್ಲಿ ಮಲಗಿದ್ದಾನೆ. ಯಾಕೆ? ಅವರಿಗೆ ಬಿಸಾಡಲಿಕ್ಕೆ ಸುಲಭ ಆಗಬೇಕಲ್ಲ, ಮಧ್ಯದಲ್ಲಿ ಮಲಗಿದರೆ ಅವನನ್ನು ಮಧ್ಯದಿಂದ ಸೈಡ್ವರೆಗೆ ಯಾರು ತಗೊಂಡು ಬರೋದು, ಅವರಿಗೆ ಕಷ್ಟ ಆಗಬಾರದು ಅಂತ ಹೇಳ್ಕೊಂಡು ಭೀಮಸೇನ ತುದಿಯಲ್ಲೇ ಮಲಗಿದ. ಸ್ವಯಂ ಅತ್ರ ಚ ಅಂತೆ ಅಂತೇಳಿದರೆ ಆ ಕಟ್ಟಡದ ಒಂದು ಸೈಡಿನಲ್ಲಿ ಮಲಗಿದ. ಯಾಕೆ? ಅಲ್ಲಿಂದ ನೀವು ಬಿಸಾಡಲಿಕ್ಕೆ ನಿಮಗೆ ಸುಲಭ ಆಗಲಿ ಅಂತೇಳಿ ಸ್ವಯಂ ಅತ್ರ ಚ ಅಂತೆ ಸುಶ್ವಾಪ ಮಲಗಿ ನಿದ್ದೆ ಮಾಡಿದ. ಸುಶ್ವಾಪ ಮಾರುತಿ ಭೀಮಸೇನ ಧೃತರಾಷ್ಟ್ರಪುತ್ರರ ಅಂತೇಳಿದರೆ ಸಮೀಪ ಜತೆಗೆ ಅಂತೇಳಿದರೆ ಧೃತರಾಷ್ಟ್ರಪುತ್ರೈ ಅಮ ಅಂತೇಳಿದರೆ ಆ್ಯಕ್ಚುಲಿ ಅಂತೇಳಿದರೆ ಅಮಾವಾಸ್ಯೆ ಅಂದರೆ ಏನು ಅಂದರೆ ಚಂದ್ರ ಮತ್ತು ಸೂರ್ಯರು ಒಟ್ಟಿಗೆ ಇರುವ ದಿವಸಕ್ಕೆ ಅಮಾವಾಸ್ಯೆ ಅಂತ ಹೆಸರು.
ಸೊ ಇಲ್ಲಿ ಅಮ ಅಂತ ಹೇಳಿದರೆ ಇಲ್ಲಿ ಚಂದ್ರ ಸೂರ್ಯರಿಲ್ಲ. ಇಲ್ಲಿ ಯಾರಿದ್ದಾರೆ? ಇಲ್ಲಿರುವುದು ಅವರು ಯಾರು? ಕುಮತಿಗಳು, ಕೆಟ್ಟ ಬುದ್ಧಿಯವರು ಮತ್ತು ಭೀಮಸೇನ. ಸೊ ಭೀಮಸೇನ ಏನು ಮಾಡಿದ? ಈ ಎಲ್ಲ ಕೆಟ್ಟ ಬುದ್ಧಿಯವರೆಲ್ಲ ಮಲಗಿದ್ದಾರೆ. ಸೊ ತಾನು ಲಾಸ್ಟಿಗೆ ಹೋಗಿಬಿಟ್ಟು ಸೈಡ್ನಲ್ಲಿ ಮಲಗಿದ. ಇನ್ನು ನಿದ್ದೆ ಬಂದ ಮೇಲೆ ನಿಮ್ದು ಏನೆಲ್ಲ ನೀವು ಮಾಡಬೇಕೋ ಅದನ್ನೆಲ್ಲ ಮಾಡಿ ನನಗೆ ಅಂತೇಳಿಬಿಟ್ಟು ಭೀಮಸೇನ ಮಲಗಿದ. ಸುಶ್ವಾಪ ಮಾರುತಿ ಅಮ ಅಂದರೆ ಸಮೀಪ, ಅಂದರೆ ಅವರ ಜತೆಗೆ ಧೃತರಾಷ್ಟ್ರ ಪುತ್ರೈಹಿ, ಧೃತರಾಷ್ಟ್ರನ ಮಕ್ಕಳು ಯಾರು? ದುರ್ಯೋಧನಾದಿಗಳು. ಸೊ ಅವರ ಜೊತೆಗೆ ಮಲಗಿದ. ಅವರ ಜೊತೆಗೆ ಮಲಗಿದ ಅಂದರೆ ಮಧ್ಯದಲ್ಲಿ ಮಲಗಿದ್ನ? ಇಲ್ಲ ಅಂತೇಳಿದರೆ ಸೈಡ್ನಲ್ಲಿ ಮಲಗಿದ್ದಾನೆ. ನಿಮಗೆ ನನ್ನನ್ನು ದೂಡಬೇಕಲ್ಲ ಗಂಗಾ ನದಿಗೆ, ಸೊ ಆರಾಮದಲ್ಲಿ ದೂಡಿ, ಯಾಕಪ್ಪ ಕಷ್ಟಪಡ್ತೀರಿ ಅಂತ ಸೈಡ್ನಲ್ಲಿ ಅಂತೆ ಅಂತೇಳಿದರೆ ಕೊನೆಗೆ ಮಲಗಿದ್ದಾನೆ ಭೀಮಸೇನ. 72ನೇ ಶ್ಲೋಕ. ಹಾಗೆ ಜೀರ್ಣೇ ವಿಷೇ, ಭೀಮಸೇನನ ವಿಷವನ್ನು ಜೀರ್ಣ ಮಾಡಿಕೊಳ್ಳಲು ಕುಮತಯ, ಈ ದುರ್ಬುದ್ಧಿಯ ಕೌರವರು ಬಹಳ ಸಂಕಟಪಟ್ಟರು. ಪರಮಾಭಿತಪ್ತಾಹ. ಆಮೇಲಿಂದ ಸರಿ, ಈ ಬೆಂಕಿ ಹುರಿತಾ ಇದೆ ಹೊಟ್ಟೆ ಒಳಗೆ, ಏನಾದರೂ ಮಾಡಬೇಕಲ್ಲ ಇದಕ್ಕೆ ಅಂತೇಳಿಬಿಟ್ಟು ಇನ್ನೊಂದು ಯೋಜನೆ ಮಾಡಿದ್ದಾರೆ. ಪ್ರಾಸಾದಂ ಆಶು ವಿದದುಹು, ಗಂಗಾ ಪ್ರವಾಹದಲ್ಲಿ ಹರಿಪಾದ ತೋಯೆ ಪ್ರಾಸಾದಂ ವಿದದುಹು ಆಶು. ಆಶು ಅಂದರೆ ಬಹಳ ಬೇಗನೆ ಒಂದು ಸೌಧವನ್ನು ನಿರ್ಮಿಸಿದರು. ಪ್ರಾಸಾದಂ ಅಂದರೆ ಕಟ್ಟಡ ಅಂತೇಳಿದರೆ ಸೌಧ ಅಂತೇಳಿದರೆ ಮಾಳಿಗೆ ಮನೆ ಅಂತ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಎಲ್ಲಿ? ಗಂಗಾ ಪ್ರವಾಹದ ಮಧ್ಯದಲ್ಲಿ. ಅರೆ ಇದು ಹೇಗೆ ಅಂತೇಳಿದರೆ, ಆದರೆ ಎಲ್ಲ ಈಗ ಈ ಮನಸ್ಸು ಮಾಡಿದರೆ ಎಲ್ಲವೂ ಆಗ್ತದೆ. ಸೊ ಅವರಿಗೆ ಯಾರೋ ಎಕ್ಸ್ಪರ್ಟ್ಸನ್ನು ಕರೆಸಿಬಿಟ್ಟು ಗಂಗಾ ಪ್ರವಾಹದ ಮಧ್ಯದಲ್ಲಿ ಒಂದು ಕಟ್ಟಡವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅಲ್ಲಿ ನಿಲ್ಲಿಸಿಬಿಟ್ಟು ಅದನ್ನೂ ಕೂಡ ಯುಯುತ್ಸು ಮುಖದಿಂದ ತಿಳಿದ ಭೀಮಸೇನ ಜ್ಞಾತ್ವ ಯುಯುತ್ಸು ಮುಖತಃ ಸ್ವಯಂ ಅತ್ರ ಚಾಂತೆ, ತಾನೇ ಹೋಗಿ ಕೌರವರೊಂದಿಗೆ ಧೃತರಾಷ್ಟ್ರಪುತ್ರೈಹಿ ಅಮ ಅಂದರೆ ಸಹ ಧೃತರಾಷ್ಟ್ರಪುತ್ರರ ಜತೆಗೆ ಹೋಗಿ ಅಂತೆ ಸುಶ್ವಾಪ ಅಂದರೆ ಕೊನೆಯಲ್ಲಿ ಮಲಗಿದ. ನೀವು ಆರಾಮವಾಗಿ ನನ್ನನ್ನು ಹೆಚ್ಚಿಗೆ ಕಷ್ಟಪಡದೆ ದೂಡಿಬಿಡಿ, ತೊಂದರೆ ಇಲ್ಲ ಅಂತೇಳಿಬಿಟ್ಟು ಮಲಗಿದ್ದಾನೆ. ವಿಷ ತಿಂದಿದ್ದು ಭೀಮಸೇನನಾದರೂ ಸಂಕಟವಾದದ್ದು ಕೌರವರಿಗೆ ಎಂಬುದು ಇಲ್ಲಿಯ ಸ್ವಾರಸ್ಯ. ಸೊ ಶ್ರೀಕೃಷ್ಣನಿಗೆ ವಿಷಪಾನ ಮಾಡಿಸಿದರು ಯಾರು? ಪೂತನಿ ಅಂದರೆ ಊರ್ವಶಿಯಾಗಿ ಬಿಟ್ಟು. ಆದರೆ ಸತ್ತದ್ಯಾರು? ಪೂತನಿಯೇ ಸತ್ತದ್ದು. ಆದರೆ ವಿಷಪೂರಿತ ಸ್ತನಪಾನ ಮಾಡಿದವು ಯಾರು? ಶ್ರೀಕೃಷ್ಣ. ಸತ್ತದ್ಯಾರು? ಪೂತನಿ. ಸೊ ಈ ರೀತಿಯಲ್ಲಿ ಇಲ್ಲಿ ಕೂಡ ಹಾಗೆ ವಿಷ ಕುಡ್ದದ್ದು ಯಾರು? ಭೀಮಸೇನ. ಆದರೆ ಸಂಕಟ ಆಗ್ತಾ ಇರೋದು ಯಾರಿಗೆ? ದುರ್ಯೋಧನನಿಗೆ. ಯಾಕೆ? ಅವ ಸತ್ತ ಅಂತಲ್ಲ, ಸಾಯಲಿಲ್ಲ ಅಂತ ಬಹಳ ಸಂಕಟ ಆಗ್ತಾ ಇದೆ. ಸೊ ಭೀಮನನ್ನು ಕೊಲ್ಲುವ ಮತ್ತೊಂದು ಪ್ರಯತ್ನ, ಗಂಗೆಯಲ್ಲಿ ಸೌಧವೊಂದನ್ನು ನಿರ್ಮಿಸಿದರು. ಮಲಗಿದ್ದಾಗ ಅವನನ್ನು ಗಂಗೆಯಲ್ಲಿ ಬೀಳಿಸಿ ಕೊಲ್ಲುವುದು ಅವರ ಉದ್ದೇಶವಾಗಿತ್ತು. ಅದನ್ನು ತಿಳಿದ ಭೀಮಸೇನ, ವಿಷಯ ಬಂದಿದೆ ಯುಯುತ್ಸುವಿನ ಮುಖಾಂತರ ತಿಳಿದಿದ್ದಾನೆ ಭೀಮಸೇನ, ಆದರೂ ಕೂಡ ಅವರ ಪ್ರಯತ್ನಗಳೆಲ್ಲ ನಡೀಲಿ ಅಂತ, ಅವರ ಪ್ರಯತ್ನಗಳು ಅನುಕೂಲಿಸಲೆಂಬಂತೆ, ಅಂದರೆ ಸರಿಯಪ್ಪ ಮಾಡಿ, ನೀವು ಏನೆಲ್ಲ ಮಾಡಬೇಕೋ ಮಾಡಿಬಿಡಿ, ನಿಮಗೆ ತೃಪ್ತಿಯಾಗಲಿ ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ಮಲಗಿದ. ಅಂದರೆ ಇನ್ನು ಜಾಸ್ತಿ ಕಷ್ಟಪಡೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಇದು ಭೀಮನ ಅಪಾರ ಆತ್ಮವಿಶ್ವಾಸಕ್ಕೂ ಕೂಡ ದ್ಯೋತಕ. ಸೊ ಭಗವಂತನ ಪೂರ್ತಿ ಅನುಗ್ರಹ ಪಡೆದಂತಹ ಭೀಮಸೇನ ಅವನಿಗೆ ಯಾವ ಹೆದರಿಕೆಯೂ ಇಲ್ಲ ಅನ್ನುವಂಥದ್ದು ತೋರಿಸ್ತಾ ಇದೆ. ವಾಯುದೇವರು ಯಾವ ಹೆದರಿಕೆಯೂ ಇಲ್ಲ ಅವರಿಗೆ. ಸೊ 72ನೇ ಶ್ಲೋಕ ಮುಗಿದು 73ನೇ ಶ್ಲೋಕ ವೈಲಾರಿನೂ ಬರಲಿಲ್ಲ ಕಾಣ್ತದಲ್ಲ? ಹೌದು. ಸೊ 73ನೇ ಶ್ಲೋಕ. ದೋಷಾನ್ ಪ್ರಕಾಶಯಿತುಂ ಏವ ವಿಚಿತ್ರ ವೀರ್ಯ ಪುತ್ರಾತ್ಮಜೇಷು ನೃವರಂ ಪ್ರತಿಸುಪ್ತಮೇಕ್ಷ್ಯ ಬದ್ಧ್ವಾಭಿಮಂತ್ರಣ ದೃಢೈಃ ಅಯಸಾ ಕೃತೈಸ್ತಂ ಪಾಶೈರ್ವಿಚಿಕ್ಷಿಪುಃ ಉದೇ ಹರಿಪಾದಜಾಯಾಃ.
ದೋಷಾನ್ ಪ್ರಕಾಶಯಿತುಂ ಏವ ಅಂತೇಳಿದರೆ ಎಲ್ಲ ಕಥೆಗಳು ನಡೀತಾ ಇವೆ. ದುರುದ್ದೇಶ ಇರುವಂತಹ ಕೆಟ್ಟ ಯೋಚನೆಯ ಕೆಟ್ಟ ಬುದ್ಧಿಯ ಶಕುನಿ ದುರ್ಯೋಧನಾದಿಗಳು ಭೀಮಸೇನನನ್ನು ಯಾವ ರೀತಿಯಲ್ಲಿ ಆದರೂ ಬೈ ಹುಕ್ ಆರ್ ಬೈ ಕ್ರುಕ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು, ಹೇಗಾದರೂ ಮಾಡಿ ಅವನನ್ನು ಸಾಯಿಸಬೇಕು. ಎಷ್ಟು ಇದು ಮೋಸ, ವಂಚನೆ, ಇದು ಕುಟಿಲ ಬುದ್ಧಿ, ಅಯ್ಯೋ ಹೀಗೆ ಮಾಡಬಾರ್ದಲ್ವಾ ಅಂದರೆ ಎನ್ನಿಲ್ಲ, ಏನೂ ಇಲ್ಲ. ಅವನು ಸಾಯಬೇಕು. ಅವನು ಸಾಯಬೇಕಿದ್ದರೆ ಏನು ಮಾಡಬೇಕೋ ನಾವು ಅದನ್ನೆಲ್ಲ ಮಾಡೇ ಮಾಡ್ತೀವಿ. ಯಾವುದೇ ನಾಚಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲದ ಈ ದುರ್ಯೋಧನಾದಿಗಳು ಏನು ಮಾಡಲು ಹೆಸರು ಅವರು ಹೇಸುವುದಿಲ್ಲ. ಅವರು ಅಂತೇಳಿದ್ರೆ ಅವ ಸಾಯಬೇಕು ಅನ್ನುವಂಥದ್ದು ಉದ್ದೇಶ ಗಟ್ಟಿ ಮಾಡಿಕೊಂಡಿದ್ದಾರೆ. ಅಂತೇಳಿದರೆ ಭೀಮಸೇನ ಕೂಡ ನಾನು ಖಂಡಿತ ಸಾಯುವುದಿಲ್ಲ, ತಾನು ಸಾಯುವುದಿಲ್ಲ ಅನ್ನುವಂಥದ್ದು ಭಗವಂತನ ಮೇಲೆ ಪೂರ್ತಿ ಏನು ಆ ಅನುಗ್ರಹ ಪಡೆದಿರುವಂಥ ಭೀಮಸೇನ ದೇವರು ಇದು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಇದು ಭಗವಂತಂದೇ ಪ್ಲ್ಯಾನು. ಸೊ ಅಂತೇಳಿದರೆ ಇವ್ರದ್ದು ಕೆಲಸ ಏನು ಅಂತೇಳಿದರೆ ಆ ಎಲ್ಲ ಭಗವಂತನ ಏನದು ಅದು ಆಗಬೇಕಲ್ಲ ಇನ್ನು ಮುಂದೆ ಮಹಾಭಾರತ. ಸೊ ಆಗಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿದರೆ ಈ ಕೆಟ್ಟವರು ಎಷ್ಟು ಕೆಟ್ಟ ಬುದ್ಧಿ ಇದೆ ಅವರಿಗೆ ಅದನ್ನೆಲ್ಲ ಲೋಕಕ್ಕೆ ತೋರಿಸಬೇಕು. ದೋಷಾನ್ ಪ್ರಕಾಶಯಿತುಂ ಏವ ಅಂತೇಳಿದರೆ ದೋಷಗಳು ಅಂತೇಳಿದರೆ ಇವರ ಮನಸ್ಸಿನಲ್ಲಿ ಇವರಿಗೆ ದುರ್ಬುದ್ಧಿ ಎಷ್ಟು ಉಂಟು, ಇವರು ಎಷ್ಟು ಕೆಟ್ಟವರು ಅಂತೇಳಿದರೆ ಇವರಷ್ಟು ಕೆಟ್ಟವರು ಇನ್ನು ಯಾರಿಲ್ಲ ಅಂತ ಲೋಕಕ್ಕೆ ಸರಿಯಾಗಿ ಗೊತ್ತಾಗಬೇಕು. ಇನ್ನೇನೆಲ್ಲ ಮಾಡಬೇಕೋ ಮಾಡಿಕೊಳ್ಳಿ ಅಂತ ಭೀಮಸೇನ ದೇವರು ದೋಷಾನ್ ಪ್ರಕಾಶಯಿತುಂ ಅಂತೇಳಿದರೆ ಎಕ್ಸ್ಪೋಸ್ ಮಾಡೋದು ಅಂತ. ಸೊ ಎಕ್ಸ್ಪೋಸ್ ಮಾಡೋದಂದ್ರೆ ಏನು ನೋಡಿ, ಎಂಥ ಕೆಟ್ಟ ಬುದ್ಧಿ ಅಂದರೆ ಕೆಟ್ಟ ಬುದ್ಧಿ ಅವರಿಗೆ ಇದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗ್ತದ? ಅದಕ್ಕೋಸ್ಕರ ನೋಡಿ ಕೆಟ್ಟ ಬುದ್ಧಿ ಅವರಿಗೆ ಮಾಡಿಯೇ ತೋರಿಸ್ತಾರೆ ನೋಡಿ. ಸೊ ಆವಾಗಾದರೆ ನಿಮಗೆ ಗೊತ್ತಾಗ್ತದಲ್ಲ, ನಿಮ್ಮ ಕಣ್ಣು ಮುಂದೆ ನಡೀತದೆ, ನೀವು ಕಣ್ಣು ಬಿಟ್ಟುಕೊಂಡು ನೋಡಿ ಏನೆಲ್ಲ ಮಾಡ್ತಾ ಇದ್ದಾರೆ, ಆವಾಗ ಗೊತ್ತಾಗ್ತದೆ ನಿಮಗೆ ಅವ್ರಿಗೆ ಕೆಟ್ಟ ಬುದ್ಧಿ ಎಷ್ಟು ಅಂತ. ಸೊ ದೋಷಾನ್ ಪ್ರಕಾಶಯಿತುಂ ಅಂತೇಳಿದರೆ ಇವರ ಎಲ್ಲ ಕೆಟ್ಟ ಬುದ್ಧಿ ಇಡೀ ಲೋಕಕ್ಕೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟೇ ಭೀಮಸೇನ ದೇವರು ನೀವು ಏನು ಬೇಕಾದರೂ ಮಾಡಿ ಅಂತ ಅವರ ಎಲ್ಲ ಯೋಜನೆಗಳು ಏನಂತ ಹೇಳಿದ್ರೆ ಮಾಡಿಕೊಳ್ಳಿ ಅಂತ ಅವರಿಗೆ ಏನು ಸರಿ ಇದು ಮಾಡಿ ಅಂತ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಉದ್ದೇಶ ಭೀಮಸೇನ ದೇವರದ್ದಲ್ಲ, ಇದು ದುರುದ್ದೇಶ ಇರುವಂಥದ್ದು ದುರ್ಯೋಧನಾದಿಗಳದ್ದು. ಸೊ ದೋಷಾನ್ ಪ್ರಕಾಶಿತುಂ ಏವ ವಿಚಿತ್ರವೀರ್ಯ ಪುತ್ರ ಆತ್ಮಜೇಶು. ಯಾರ್ದು ಇದು ಈ ದುರ್ಬುದ್ಧಿ ಯಾರ್ದಿದು? ವಿಚಿತ್ರವೀರ್ಯನ ಪುತ್ರ ಯಾರು? ಧೃತರಾಷ್ಟ್ರ. ಅವನ ಆತ್ಮಜ ಅಂತಂದರೆ ಮಕ್ಕಳು, ಧೃತರಾಷ್ಟ್ರನ ಮಕ್ಕಳು ಯಾರು? ದುರ್ಯೋಧನಾದಿಗಳು. ಸೊ ಅವರಲ್ಲಿ ಇರುವಂತಹ ಈ ದೋಷಗಳು, ಈ ಕೆಟ್ಟ ಬುದ್ಧಿ, ಈ ದುರ್ಬುದ್ಧಿ ಇಡೀ ಲೋಕದ ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ಇದಕ್ಕೋಸ್ಕರನೇ ಭೀಮಸೇನ ದೇವರು ವಿಷಯ ಗೊತ್ತಾದರೂ ಕೂಡ ಅವರು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಅವರ ಯೋಜನೆಗಳೆಲ್ಲ ಒಂದು ಸಲ ಎಲ್ಲರಿಗೂ ಗೊತ್ತಾಗಲಿ ಅಂತ ಅವರು ಈ ರೀತಿ ಅವರ ಯೋಜನೆಗಳಿಗೆ ಅಡ್ಡ ಬರ್ತಾ ಇಲ್ಲ. ಸೊ ಈ ಭೀಮಸೇನ ದೇವರು ನೃವರಂ ಪ್ರತಿಸುಪ್ತಂ ಈಕ್ಷ. ಭೀಮಸೇನ ಬಂದು ಮಲಗಿದ್ದಾರೆ ಅಂತ ಅಂದರೆ ಇವರು ನೋಡ್ತಾ ಇದ್ದಾರೆ ಭೀಮಸೇನ ಮಲಗಿದ್ನ ಅಂತ. ಗಳಿಗೆ ಒಂದು ಸಲ ಎದ್ದು ಮೆಲ್ಲ ನೋಡುದು ಮುಸುಕು ತೆಗೆದು ಭೀಮಸೇನ ಮಲಗಿದ್ನ ಅಂತ. ಭೀಮಸೇನ ಮಲಗಿದ ಅಂತ. ಸೊ ಎಲ್ರಿಗೂ ಗೊತ್ತಾಯಿತು ಭೀಮಸೇನ ಮಲಗಿದ್ದಾನೆ, ಇನ್ನೀಗ ನಾವು ನಮ್ಮ ಕೆಲಸ ಮಾಡ್ಬೋದು. ಸೊ ನೃವರಂ ಅಂತೇಳಿದರೆ ಪುರುಷ ಶ್ರೇಷ್ಠ ಪುರುಷ ಸಿಂಹನಾದ ಭೀಮಸೇನ ಪ್ರತಿಸುಪ್ತಂ ಈಕ್ಷ್ಯ ಸುಪ್ತಂ ಅಂದರೆ ಮಲಗಿದ್ದು, ಸುಶ್ವಾಪ. ಸೊ ಸುಪ್ತಂ ಈಕ್ಷ ಮಲಗಿದ್ದನ್ನು ನೋಡಿ ಭೀಮಸೇನ ಬಂದು ಮಲಗಿದ್ದಾನೆ, ಸೈಡಲ್ಲೇ ಮಲಗಿದ್ದಾನ್ರಿ, ನಮ್ಗೆ ಭಾಳ ಸುಲಭ ಆಗಿ ಹೋಯಿತು. ಪ್ರತಿಸುಪ್ತಂ ಈಕ್ಷ್ಯ ನೋಡಿ ಬದ್ವಾ ಕಟ್ಟಲಿಕ್ಕೆ ಶುರು ಮಾಡಿದರು. ಸರಿ ನಿದ್ದೆ ಬಂದಿದೆ ಅಂತ ಗೊತ್ತಾಯಿತು ಯಾರಿಗೆ? ಭೀಮಸೇನನಿಗೆ. ಸೊ ಸರಿ ನಿದ್ದೆ ಬಂದಿದೆ, ಬದ್ವಾ ಅಂತ ಹೇಳಿದ್ರೆ ಕಟ್ಟಿದ್ದಾರೆ. ಸೊ ಅಭಿಮಂತ್ರಣ ಅಂತ ಹೇಳಿದ್ರೆ ಮಂತ್ರಶಕ್ತಿಯನ್ನು ಉಪಯೋಗಿಸಿ, ಅಂದರೆ ಅವನಿಗೆ ಗೊತ್ತಾಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಮಂತ್ರಶಕ್ತಿ, ಅವನಿಗೆ ಆ ಮಂತ್ರ ಹೇಳಿ ಈ ರೀತಿ ಈ ಪ್ರಯೋಗ ಮಾಡುವಾಗ ಅವನಿಗೆ ಗೊತ್ತೇ ಆಗುವುದಿಲ್ಲ. ವಿಷ ಹಾಕಿದ್ದು ಗೊತ್ತಾಗುವುದಿಲ್ಲ, ಅವನಿಗೆ ಕೈಕಾಲು ಕಟ್ಟಿದ್ದು ಗೊತ್ತಾಗುವುದಿಲ್ಲ, ಏನು ಮಾಡಿದರೂ ಗೊತ್ತಾಗುವುದಿಲ್ಲ. ಅದೇನು? ಮಂತ್ರಶಕ್ತಿಯ ಇದರಿಂದ ಅಭಿಮಂತ್ರಣ ಮಂತ್ರಶಕ್ತಿಯನ್ನು ಉಪಯೋಗಿಸಿಕೊಂಡು ಅವನನ್ನು ಕಟ್ಟಿದ್ದಾರೆ. ಬದ್ವ ದೃಢೈಹಿ ಅಂದರೆ ಬಲವಾಗಿ ಕಟ್ಟಿದ್ದಾರೆ. ಹೇಗೆ ಕಟ್ಟಿದ್ದಾರೆ? ಎಂಥ ಹಗ್ಗ? ಅಯಸಾಕೃತೈಹಿ ಪಾಶೈಹಿ
ಕೃತೈಹಿ ಅಂದರೆ ಆ ಭೀಮಸೇನನನ್ನು ಕಟ್ಟಿದ್ದಾರೆ, ದೃಢವಾಗಿ ಅಂದರೆ ಬಲವಾಗಿ ಕಟ್ಟಿದ್ದಾರೆ. ಅಯಸ ಅಂದರೆ ಕಬ್ಬಿಣದ್ದು, ಅಯಸ ಅಂದರೆ ಕಬ್ಬಿಣ. ಸೊ ಕಬ್ಬಿಣದಿಂದ ಕೃತೈಹಿ ಮಾಡಲ್ಪಟ್ಟ ಪಾಶೈಹಿ ಹಗ್ಗ. ಅರೆ ಕಬ್ಬಿಣದಿಂದ ಮಾಡಲ್ಪಟ್ಟ ಹಗ್ಗ ಅಂತೇಳಿದ್ರೆ ಏನಂತೇಳಿದರೆ, ಇದು ಸರಪಳಿ ಅಂದರೆ ಎಷ್ಟು ತೋರದ ಸರಪಳಿ ಅಂತೇಳಿದರೆ ಭೀಮಸೇನಿಗೋಸ್ಕರ ಸ್ಪೆಷಲ್ಲಾಗಿ ಮಾಡಿಸಿದ್ದಾರೆ. ಅಂಥ ಸರಪಳಿಯೇ ಮಾರ್ಕೆಟಲ್ಲಿ ಇಲ್ಲ, ಇದು ಭೀಮಸೇನಿಗೋಸ್ಕರ ಸ್ಪೆಷಲ್ಲಾಗಿ ಮಾಡಿಸಿದ್ದಾರೆ. ಎಂಥ ಗಟ್ಟಿಮುಟ್ಟಾದ ಸರಪಳಿಯಿಂದ ಭೀಮಸೇನನನ್ನು ಸುತ್ತಿದ್ದಾರೆ. ಎಷ್ಟು ಸರಪಳಿ ಬೇಕೋ ಏನೋ ಸುತ್ತಿದ್ದಾರೆ, ಅವನನ್ನು ದೃಢವಾಗಿ ಸುತ್ತಿದ್ದಾರೆ ಅಂತೇಳಿದರೆ. ಸಾಮಾನ್ಯದ ಹಗ್ಗ ಕಟ್ಟಿದರೆ ಈ ಭೀಮಸೇನಿಗೆ ಆ ಹಗ್ಗ ತಡೆಯುವುದಿಲ್ಲ ಅಂತೇಳಿಬಿಟ್ಟು ಈ ರಥವನ್ನು ಎಳೆಯುವಂಥ ತೋರದ ಹಗ್ಗ ಉಂಟಲ್ಲ ಅದು ಕಟ್ಟುವ ಅಂತ ಹೇಳಿದರೆ ಅದಕ್ಕೂ ಅವರು ಮನಸ್ಸು ಒಪ್ಪಲಿಲ್ಲ. ಅದನ್ನು ಬಿಡಿಸಿಕೊಳ್ತಾನೆ ಅವ ಭೀಮಸೇನ. ಹಾಗಾದರೆ ಏನು ಮಾಡುವ ಅಂತ ಹೇಳಿದ್ರೆ ಕಬ್ಬಿಣದ ದೊಡ್ಡ ಸರಪಳಿ ತಗೊಂಡು ಅವನನ್ನು ಸುತ್ತಿದ್ದಾರೆ. ಬದ್ವಾ ಅದು ಹೇಗೆ? ಅಭಿಮಂತ್ರಣ ಮಂತ್ರಪೂರ್ವಕವಾಗಿ ದೃಢವಾಗಿ ಅಯಸಾಕೃತೈಹಿ ಕಬ್ಬಿಣದ ಪಾಶೈಹಿ. ಅಯಸ ಅಂದರೆ ಕಬ್ಬಿಣದ್ದು, ಕೃತೈಹಿ ಅಂದರೆ ಮಾಡಲ್ಪಟ್ಟ, ಪಾಶೈಹಿ ಅಂತೇಳಿದರೆ ಹಗ್ಗ, ಕಬ್ಬಿಣದ ಸರಪಳಿಯಿಂದ ಭೀಮಸೇನನನ್ನು ಕಟ್ಟಿದ್ದಾರೆ ದೃಢವಾಗಿ. ವಿಚಿಕ್ಷಿಪುಹು. ಎಲ್ಲ ಕಟ್ಟಿ ಆಯ್ತಲ್ಲ, ಎರಡು ಕಡೆ ಎಲ್ಲ ಕಟ್ಟಿದ್ದೀರಲ್ಲ, ಸರಿ. ಹಾಗಾದರೆ ಇನ್ನು ಮೆಲ್ಲ ದೂಡುವ ಅಂತೇಳಿ ವಿಚಿಕ್ಷಿಪುಹು ಅಂತೇಳಿದೆ. ಚಿಕ್ಷಿಪು ಅಂದರೆ ಕಲ್ಲು ಬಿಸಾಡೋದು. ಇಲ್ಲಿ ಬಿಸಾಡೋದೇನು? ಈ ಭೀಮಸೇನನ್ನೇ ಬಿಸಾಡೋದು. ಅಲ್ಲಿಂದ ತೆಗೆದು ಏನು ಮಾಡಿದ್ದಾರೆ, ಅಷ್ಟು ಜನ ಒಟ್ಟಾಗಿದ್ದಾರೆ, 100 ಜನ ಕೌರವರು ಒಟ್ಟಾಗಿ ಭೀಮಸೇನನ್ನು ಕೆಳಗೆ ಗಂಗಾ ನದಿಗೆ ಬಿಸಾಡಿದರು. ವಿಚಿಕ್ಷಿಪುಹು ಉದೇ ಅಂದರೆ ಉದಕ. ಉದಾ ಅಂತ ಹೇಳಿದ್ರೆ ಏನು? ನೀರು. ಉದೇ ಅಂತ ಹೇಳಿದ್ರೆ ನೀರಿನಲ್ಲಿ, ಸಪ್ತಮಿ ವಿಭಕ್ತಿ. ಉದೇ ನೀರಿನಲ್ಲಿ. ಹರಿಪಾದ ಜಾಯಾಹ ಗಂಗಾ ನದಿ. ಹರಿಪಾದ ಜ ಅಂದರೆ ವಿಷ್ಣುವಿನ ಪಾದದಿಂದ ವಿಷ್ಣುವಿನ ಪಾದವನ್ನು ತೊಳೆದ ನೀರೇ ಹರಿದದ್ದು ಗಂಗೆಯಾಗಿ. ಅಂದರೆ ವಿಷ್ಣುವಿನ ಪಾದದಿಂದ ಹುಟ್ಟಿದವಳು ಹರಿಪಾದ ಜಾ ಅಂತ. ಜಾ ಅಂದರೆ ಹುಟ್ಟಿದವ, ಜಾ ಅಂತೇಳಿದರೆ ಹುಟ್ಟಿದವಳು. ಜಾಯಾಹ ಅಂದರೆ ಹುಟ್ಟಿದವಳು. ಹರಿದು ಬಂದಿದ್ದಾಳೆ ಗಂಗೆ ದೊಡ್ಡ ಪ್ರವಾಹವಾಗಿ ಅಂತೇಳಿದ್ರೆ. ಎಷ್ಟು ದೊಡ್ಡ ಪ್ರವಾಹ ಗಂಗೆ. ಅಂಥ ದೊಡ್ಡ ಪ್ರವಾಹದಲ್ಲಿ ಏನು ಮಾಡಿದ್ದಾರೆ, ಭೀಮಸೇನನನ್ನು ತೆಗೆದು ಬಿಸಾಡಿದ್ದಾರೆ ಅಂತ. ಸೊ 73ನೇ ಶ್ಲೋಕ. ಕೌರವರಲ್ಲಿನ ದೋಷಗಳನ್ನು ಬಹಿರಂಗಪಡಿಸಲೆಂದೇ ಪುರುಷ ಅಂದರೆ ದೋಷಾನ್ ಪ್ರಕಾಶಿತುಂ ಏವ. ಇವರ ಇಡೀ ಇವರ ಕೆಟ್ಟ ಬುದ್ಧಿ ಅನ್ನುವಂಥದ್ದು ಎಷ್ಟು ಯೋಚನೆ ಮಾಡಿದ್ದಾರೆ, ಎಷ್ಟು ದುರುದ್ದೇಶ ಇಟ್ಕೊಂಡಿದ್ದಾರೆ. ಭೀಮಸೇನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕಂತ ಇವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ಕೊಂಡ್ಬಿಟ್ಟು ಅವರ ದೋಷಗಳು, ಅವರ ಕೆಟ್ಟ ಬುದ್ಧಿ, ದುರ್ಬುದ್ಧಿ ಬಹಿರಂಗ ಆಗಬೇಕು ಅಂತ ಹೇಳಿಬಿಟ್ಟೆ ಈ ಪುರುಷ ಶ್ರೇಷ್ಠನಾದ ಈ ಭೀಮಸೇನ ನೃವರಂ ಹೋಗಿ ಮಲಗಿದ. ಪ್ರತಿಸುಪ್ತಂ ಹೋಗಿ ಮಲಗಿದ್ದಾನೆ. ಮಲಗಿದ್ದನ್ನು ಈಕ್ಷ್ಯ ನೋಡಿದ್ದಾರೆ ಈ ಕೌರವಾದಿಗಳು. ನೋಡಿ ಅವನು ಗಾಢ ನಿದ್ರೆಯಲ್ಲಿ ಇರುವನೆಂದು ತಿಳಿದು ಗಾಢ ನಿದ್ರೆಯಲ್ಲಿ ಇದ್ದಾನೆ. ಪ್ರತಿಸುಪ್ತಂ ಅಂದರೆ ಬಂದು ಮಲಗಿದ್ದಾನೆ. ಈಗ ನೋಡಿದರೆ ಏನಂತ ಹೇಳಿದ್ರೆ ಏನೂ ಗೊತ್ತಾಗೋದಿಲ್ಲ. ಒಂದು ಹೊಡೆದ್ರು ಗೊತ್ತಾಗೋದಿಲ್ಲ ಭೀಮಸೇನಿಗೆ. ಗೊತ್ತಾಯಿತು ಒಳ್ಳೆ ನಿದ್ದೆ ಬಂದಿದೆ ಅಂತ. ಸೊ ಏನಾಯಿತು, ಗಾಢ ನಿದ್ರೆಯಲ್ಲಿ ಇರುವನೆಂದು ತಿಳಿದು ಅವರು ಅವನನ್ನು ಮಂತ್ರಗಳಿಂದ ಅಭಿಮಂತ್ರಣ ದೃಢೈಹಿ ಬದ್ವಾ. ಯಾವುದರಿಂದ? ಅಯಸಾಕೃತೈಹಿ ಪಾಶೈಹಿ. ಅವನನ್ನು ಮಂತ್ರಗಳಿಂದ ಅಭಿಮಂತ್ರಿತವಾದ ಬಲವಾದ ಉಕ್ಕಿನ ಸರಪಳಿಗಳು, ಕಬ್ಬಿಣದ ಸರಪಳಿಗಳಿಂದ ಬಿಗಿದು. ಬದ್ವಾ ದೃಢೈಹಿ ಅಂದರೆ ಗಟ್ಟಿಯಾಗಿ ಬಿಗಿದಿದ್ದಾರೆ, ಬಲವಾಗಿ ಬಿಗಿದು. ಯಾವುದು? ಕಬ್ಬಿಣದ ಉಕ್ಕಿನ ಸರಪಳಿಗಳಿಂದ ಬಿಗಿದು
ಗಂಗಾಜಲದಲ್ಲಿ ಹರಿಪಾದ ಜಾಯಾಹ ಉದೇ ಅಂತೇಳಿದರೆ ಗಂಗೆಯ ಆ ದೊಡ್ಡ ಪ್ರವಾಹದ ನೀರಿನಲ್ಲಿ ಉದೇ ಅಂದರೆ ಗಂಗೆಯ ಅತಿ ದೊಡ್ಡ ಪ್ರವಾಹ, ಎಷ್ಟು ಆಳವಾದ ಪ್ರವಾಹ, ಆ ಆಳವಾದ ಪ್ರವಾಹ ಎಷ್ಟು ದೊಡ್ಡ ಪ್ರವಾಹ, ಅದರಲ್ಲಿ ಆ ಪ್ರವಾಹದ ನೀರಿನಲ್ಲಿ ಹರಿಪಾದ ಜಾಯಾಹ ಉದೇ ವಿಚಿಕ್ಷಿಪುಹು ಚಿಕ್ಷಿಪುಹು ಅಂತೇಳಿದರೆ ತೆಗೆದು ಬಿಸಾಡೋದು, ಕಲ್ಲು ಬಿಸಾಡೋದಕ್ಕೆ ಹೆಸರು ಚಿಕ್ಷಿಪು ಅದು. ಸೊ ವಿಚಿಕ್ಷಿಪು ಅಂತೇಳಿದರೆ ಭೀಮಸೇನನ್ನೇ ಗಂಗಾ ಪ್ರವಾಹದಲ್ಲಿ ಅದಕ್ಕೆ ಸರಿಯಾಗಿ ಅವನು ಅಂತೇ ಮಲಗಿದ್ದಾನೆ, ತುದಿಯಲ್ಲಿ ಅವನನ್ನು ಬೀಳಿಸಲಿಕ್ಕೆ ಸುಲಭ ಆಗಲಿ ಅಂತ ಬಿಟ್ಟು 100 ಜನ ಒಟ್ಟಾಗಿ ಅವನನ್ನು ಏನು ಮಾಡಿದರು, ಬಿಸಾಡಿದರು, ನೀರಿಗೆ ಬೀಳಿಸಿದರು. ಎಲ್ಲ ತಿಳಿದಿದ್ದರೂ ಭೀಮಸೇನ ಹಾಗೆ ಮಾಡಿದ್ದು ಕೌರವರ ಕೆಟ್ಟ ಬುದ್ಧಿ ದೋಷಗಳು ಜಗತ್ತಿಗೆ ತಿಳಿಯಲಿ ಎಂಬ ಉದ್ದೇಶದಿಂದ. ಭೀಮ ಮಲಗಿದ್ದು ಸಹ ನಟನೆ ಎಂದೇ ಭಾವಿಸಬೇಕು. ಅಂದರೆ ಇವರು ಏನು ಮಾಡಿದರೂ ಭೀಮಸೇನಿಗೆ ಎಚ್ಚರ ಆಗುವುದಿಲ್ಲ. ಯಾಕಂತೇಳಿ ನಿದ್ದೆ ಬಂದರೆ ಅಲ್ವಾ ಎಚ್ಚರ ಆಗದಿರುವುದು, ಅವನಿಗೆ ನಿದ್ದೆ ಬರಲಿಲ್ಲ ಅಂತೇಳಿ ಅವನು ನಟನೆ ಮಾಡ್ತಾ ಇದ್ದಾನೆ. ಏನೆಲ್ಲ ಮಾಡಲಿ ಅಂತೇಳಿಬಿಟ್ಟು. ಸೊ ಈ ರೀತಿ ಭೀಮಸೇನ ದೇವರು ಅಂತೇಳಿದರೆ ವಾಯುದೇವರ ಅವತಾರ. ಸೊ ವಾಯುದೇವರ ಅವತಾರ, ವಾಯುದೇವರು ಸೃಷ್ಟಿಯಿಂದ ಹಿಡಿದು ಪ್ರಳಯ ಆದರೂ ಕೂಡ ವಾಯುದೇವರಿಗೆ ಒಂದು ದಿವಸ ಕೂಡ ರೆಸ್ಟ್ ಇಲ್ಲ. ವಾಯುದೇವರು ರೆಸ್ಟ್ ತಗೊಂಡ್ರು ಅಂತ ಹೇಳಿದ್ರೆ ನಮ್ಮ ಉಸಿರು ನಿಂತಿತ್ತು ಅಂತ ಲೆಕ್ಕ. ಸೊ ಯಾರ ಉಸಿರು ನಿಲ್ಲುವುದಿಲ್ಲ, ಯಾಕೆ ಅಂತ ಹೇಳಿದ್ರೆ ವಾಯುದೇವರು ಕೆಲಸ ಮಾಡ್ತಾನೇ ಇದ್ದಾರೆ. ಸೊ ಆದ್ದರಿಂದ ಪ್ರಳಯ ಕಾಲದಲ್ಲಿಯೂ ಕೂಡ ನಿದ್ರಿಸಿದ ವಾಯುವಿನ ಅವತಾರವಾದ ಭೀಮಸೇನನಿಗೆ ನಿಜವಾದ ನಿದ್ರೆ ಬಂದಿಲ್ಲ. ಸೊ ಈ ರೀತಿ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅಂತೇಳಿದರೆ ಪ್ರಳಯ ಕಾಲದಲ್ಲಿಯೂ ರೆಸ್ಟ್ ತಗೊಳ್ಳೋದವರು ವಾಯುದೇವರು ಅನ್ನುವಂಥದ್ದು. ಅವರು ಒಂದು ವೇಳೆ ನಿಜಕ್ಕೂ ನಿದ್ರಿಸಿದರೆ ಜಗತ್ತು ಬದುಕುವುದಿಲ್ಲ ಎಂಬುದನ್ನು ಗಮನಿಸಬೇಕು. ಅಂಥ ವಾಯುದೇವರ ಅವತಾರ ಭೀಮಸೇನ. ಅವನಿಗೆ ನಿದ್ದೆ ಬಂದಿರಲಿಲ್ಲ. ನಿದ್ದೆ ಬಂದರೆ ತಾನೇ ಅವನಿಗೆ ಎಚ್ಚರ ಆಗುವುದು. ಗಾಢ ನಿದ್ರೆ ಅಂತೇಳಿದರೆ ನಟನೆ ಮಾಡ್ತಾ ಇದ್ದಾನೆ, ಇವರದೆಲ್ಲ ಆಟ ನೋಡಬೇಕು ಅಂತೇಳಿಬಿಟ್ಟು. ಸೊ ಅವನನ್ನು ತೆಗೆದು ಏನು ಮಾಡಿದ್ದಾರೆ, ಅಲ್ಲಿ ಬಿಸಾಡಿದ್ದಾರೆ, ಗಂಗೆಯ ಪ್ರವಾಹಕ್ಕೆ ಹಾಕಿದ್ದಾರೆ ಅಂತ. ಅಲ್ಲಿಗೆ 73ನೇ ಶ್ಲೋಕ ಮುಗೀತು. 74ನೇ ಶ್ಲೋಕ ಓದ್ತೀರಿ ವೈಲರೆ? 74ನೇ ಶ್ಲೋಕ. ಹಾಂ. ಕೋಟಿಯೋಜನ ಗಭೀರ ಮದಂ ವಿಗಾಖ್ಯ ಭೀಮೋ ವಿಜೃಂಭಣತ ಏವ ವಿವೃಷ್ಟ್ಯ ಪಾಶಾನ್ ಉತ್ತೀರ್ಯ ಸಜ್ಜನ ಗಣಸ್ಯ ವಿದಾಯ ಹರ್ಷಂ ತಸ್ತಾವನಂತ ಗುಣ ವಿಷ್ಣು ಸದಾತಿಹಾರ್ದಃ. 74ನೇ ಶ್ಲೋಕ. ಅನಂತ ಗುಣಗಳುಳ್ಳ ಶ್ರೀಹರಿಯಲ್ಲಿ ಯಾವಾಗಲೂ ಅತಿಶಯವಾದ ಭಕ್ತಿಯುಳ್ಳ ಭೀಮನು ಕೋಟಿ ಸಂಖ್ಯೆಯುಳ್ಳ ಯೋಜನೆಗಳಿಂದ ಆಳವಾದ ನೀರನ್ನು ಹೊಕ್ಕು ಕೇವಲ ಆಕಳಿಕೆ ಅಂದರೆ ಮೈಮುರುಕೆಯಿಂದ ಹಗ್ಗಗಳನ್ನು ಛೇದಿಸಿ ಜಲವನ್ನು ದಾಟಿ ಸಜ್ಜನರ ಸಮುದಾಯಕ್ಕೆ ಸಂತೋಷವನ್ನು ಮಾಡಿ ಎದ್ದು ನಿಂತನಂತೆ. ತತ್ಕೋಟಿ ಯೋಜನ ಗಭೀರಂ ಉದಂ ವಿಗಾಹ್ಯ ಭೀಮೋ ವಿಜೃಂಭಣತ ಏವ ವಿವೃಶ್ಯ ಪಾಶಾನ್ ಉತ್ತೀರ್ಯ ಸಜ್ಜನಗಣಸ್ಯ ವಿಧಾಯ ಹರ್ಷಂ ತತ್ಸೌ ಅನಂತ ಗುಣ ವಿಷ್ಣು ಸದಾತಿಹಾರ್ದ. ವಿಷ್ಣು ಪದಾತಿಹಾರ್ದ, ಸದಾತಿಹಾರ್ದ ಅಂತಲೂ ಹೇಳ್ಬೋದು, ಪದಾತಿಹಾರ್ದ ಅಂತಲೂ ಹೇಳ್ಬೋದು. ಪದಾತಿಹಾರ್ದ. ತತ್ ಕೋಟಿ ಯೋಜನ ಗಭೀರಂ. ಗಂಗಾ ನದಿ ಆ ತೆಗೆದು ಬಿಸಾಡಿದ್ದಾರೆ. ಭೀಮಸೇನ ಎಷ್ಟು ತೂಕ ಇದೆ ಅಂತ ನೀವು ಯೋಚನೆ ಮಾಡಬೇಡಿ, ಭಾಳಷ್ಟು ತೂಕ ಇದ್ದಾನೆ ಈ ಭೀಮಸೇನ. ಸೊ ಗಂಗಾ ನದಿಯ ಆ ಏನದು ಒಳಗೆ ಹೋಗಿಬಿಟ್ಟಿದ್ದಾನೆ. ಎಷ್ಟು ಆಳ ಅಂತ ಹೇಳಿದರೆ ತತ್ತು ಕೋಟಿ ಯೋಜನ. ಅರೆ ಕೋಟಿ ಯೋಜನ ಅಂತ ಹೇಳಿದ್ರೆ, ಒಂದು ಯೋಜನ ಅಂದರೆ 6-7 ಕಿಲೋಮೀಟ್ರ್ ಅಥವಾ 10 ಕಿಲೋಮೀಟ್ರ್ವರೆಗೆ ಉಂಟು. ಇದು ಕೋಟಿ ಯೋಜನ ಏನ್ರಿ ಇದು ಅಂತ ಹೇಳಿದರೆ, ಕೆಲವು ದಿಕ್ಕಿನಲ್ಲಿ ಈ ಗಂಗಾ ನದಿ ಅನ್ನುವಂಥದ್ದು ಆ ಭೂಮಿಯ ಇದನ್ನು ಭೇದಿಸಿ ಅವಳು ಒಳಗೆ ಹೋಗ್ತಾಳಂತೆ. ಗಂಗೆಯು ಕೆಲವು ಕಡೆ ಹೃದಯದಲ್ಲಿ ಸರೋವರ ಇದ್ದ ಹಾಗೆ ಅದು ಒಳಗೆ, ಅದು ನೀರೇ ನೀರು ಒಳಗಿಂದ. ಸೊ ಭೂಮಿಯನ್ನು ಸೀಳಿ ತನ್ನ ವೇಗದ ಬಲದಿಂದ ಘನೋದಕವನ್ನು ಪ್ರವೇಶ ಮಾಡಿ
ಕೂರ್ಮ ಪೃಷ್ಠ ಪರ್ಯಂತವಾಗಿ ಪ್ರವಹಿಸುತ್ತದೆ. ಗಂಗಾ ನದಿ ಗಂಗೆ ಒಳಗೆ ಹೋಗಿಬಿಟ್ಟಿದ್ದಾಳೆ, ಭೂಮಿಯ ಒಳಗೆ. ಆದ ಕಾರಣ ಕೋಟಿ ಯೋಜನ ಅಂತೇಳಿದರೆ ಗಂಗೆ ಒಳಗೆ ಹೋಗಿದ್ದಾಳೆ ಭಾಳಷ್ಟು. ಅದು ಕೆಲವು ಕಡೆ ಮಾತ್ರ ಆ ಭೂಮಿಯ ಪದರವನ್ನು ಛೇದಿಸಿ ಒಳಗೆ ಹೋಗಿಬಿಟ್ಟಿದ್ದಾಳೆ. ಸೊ ಅದೇ ಜಾಗ, ಜಾಸ್ತಿ ಸುಳಿ ಇರುವಂಥ ಜಾಗವನ್ನು ಹುಡುಕಿ ಕೌರವರು ಏನು ಕಟ್ಟಿದ್ದಾರೆ, ಅಲ್ಲಿ ಆ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಭೀಮಸೇನನನ್ನು ಅದೇ ಜಾಗಕ್ಕೆ ಹಾಕಿ ಭೀಮಸೇನ ಒಳಗೆ ಹೋಗಿಬಿಟ್ಟಿದ್ದಾನೆ. ಹೋದವನು ತತ್ ಕೋಟಿ ಯೋಜನ ಗಭೀರ ಅಂದರೆ ಆಳ, ಗಭೀರಂ ಉದಂ ಅಂದರೆ ನೀರನ್ನು, ವಿಗಾಹ್ಯ ಅದರಲ್ಲಿ ಮುಳುಗಿದ್ದಾನೆ ಭೀಮಸೇನ. ವಿಗಾಹ್ಯ ಪ್ರವೇಶ ಮಾಡಿದ್ದಾನೆ, ಒಳಗೆ ಹೋಗ್ತಾನೆ ಇದ್ದಾನೆ. ಅಂತೇಳಿದರೆ ನಿಮ್ಮ ಯಾವುದಲ್ಲಿ ಅದು ಅಂತ ಗಾಜಾದಲ್ಲಿ ಟನಲ್ ಇದ್ದಾಗೆ, ಅಯ್ಯೋ ಈ ಟನಲ್ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ, ನೀವು ಎಷ್ಟು ಹೋಗ್ತೀರೋ ಆ ಟನಲ್ ಹೋಗಿದೆ, ಅಷ್ಟು ದೂರ ಇದೆ. ಆ ರೀತಿಯಲ್ಲಿ ವಿಗಾಹ್ಯ ಭೀಮ ವಿಜೃಂಭಣತೈವ ಅಂತೇಳಿದರೆ ಅಲ್ಲಿವರೆಗೆ ಹೋದ ಭೀಮ ಒಂದು ಸಲ ಆಕಳಿಕೆ ತೆಗೆದಿಲ್ಲ. ನಾವು ಹೀಗೆ ಮಾಡಿಬಿಡ್ತೇವೆ ಅಂದರೆ ನಿದ್ದೆಯಿಂದ ಎದ್ದು ಕೂಡಲೇ ಆಕಳಿಕೆ ತೆಗೆಯೋದು ಅಂತ, ಅದಕ್ಕೆ ಹೆಸರು ವಿಜೃಂಭಣತ ಅಂತ. ಸೊ ಕೂಡ ಒಂದು ಸಲ ಮೆಲ್ಲ ಆಕಳಿಕೆ ತೆಗೆಯುವ ಅಂತ ಈಗ ಮಾಡಿದ್ದಾನೆ. ಎಲ್ಲ ಸರಪಳಿಗಳು ಎಲ್ಲ ಏನಾಗಿದೆ, ಫಟ್ ಅಂತ ಮುರಿದೋಗಿವೆ. ಸೊ ಯಾವುದೂ ಇಲ್ಲ, ಒಂದು ಸರಪಳಿನೂ ಇಲ್ಲ. ಹೀಗೆ ಭೀಮಸೇನ ಹೀಗೆ ಒಂದು ಸಲ ಮಾಡಿದ್ದು. ಸೊ ವಿಜೃಂಭಣತ ಏವ ವಿವೃಶ್ಚ ಪಾಶಾನ್. ವಿವೃಶ್ಚ ಅಂದರೆ ಚಿದಿರು ವಿದಾರಣೆ, ಛೇದಗೊಂಡಿತು, ಎಲ್ಲ ತುಂಡು ಆಗಿಬಿಡ್ತು. ಸೊ ವಿವೃಶ್ಚ ಪಾಶಾನ್, ಕಬ್ಬಿಣದ ಸರಪಳಿಗಳು. ಎಂಥ ಸ್ಪೆಷಲ್ಲಿ ಅಂತೇಳಿದರೆ ಮಾಡಿಸಿದ್ದು, ಅಷ್ಟು ಬಲ ಇರುವಂತಹ ಸರಪಳಿ. ಆ ಸರಪಳಿ ಭೀಮಸೇನನ ಬಲಕ್ಕೆ ಏನಂತೇಳಿದರೆ ಎಲ್ಲ ತುಂಡಾಗಿ ಹೋಯಿತು, ಒಂದು ಸರಪಳಿಯೂ ಇಲ್ಲ. ಏನು ಮಾಡಿದ್ದಾನೆ, ಅಲ್ಲಿಂದ ಉತ್ತೀರ್ಯ, ಆ ಎಲ್ಲ ನೀರನ್ನು ದಾಟಿ ಮೇಲೆ ಬಂದಿದ್ದಾನೆ. ಉತ್ತೀರ್ಯ ಅಂತ ಹೇಳಿದ್ರೆ ಉತ್ತೀರ್ಯ, ಆ ಎಲ್ಲ ನೀರನ್ನು ದಾಟಿ. ಉತ್ ಅಂದರೆ ಮೇಲಕ್ಕೆ ಬರುವುದು ಅಂತ. ಉತ್ ತೀರ್ಯ ಅಂದರೆ ತರತಿ ಅಂದರೆ ಈಜುವುದು ಅಥವಾ ನೀರಿನಲ್ಲಿ ದಾಟುವುದು. ಸೊ ಇದು ತೀರ್ಯ ಅಂದರೆ ಮೇಲೆ ದಾಟಿದ್ದಾನೆ. ಮೇಲೆ ದಾಟುವುದು ಅಂದರೆ ಮೇಲೆ ಬಂದು ಬಿಟ್ಟಿದ್ದಾನೆ. ಬಂದು ಸಜ್ಜನಗಣಸ್ಯ ವಿಧಾಯ ಹರ್ಷಂ, ಎಲ್ಲ ಸಜ್ಜನರಿಗೂ ಅರೆ ಭೀಮಸೇನ ಜೀವದಲ್ಲಿ ಇದ್ದಾನೆ, ಭೀಮಸೇನ ಬಂದಿದ್ದಾನೆ ಅಂತ ತಿಳ್ಕೊಂಡು ಬಹಳ ಸಂತೋಷ. ಸಜ್ಜನಗಣಸ್ಯ ವಿಧಾಯ ಮಾಡಿದ್ದಾನೆ, ವಿಧಾಯ ಹರ್ಷಂ ಅಂದರೆ ಎಲ್ಲ ಸಜ್ಜನರಿಗೆ ಸಂತೋಷವನ್ನು ತಂದಿದ್ದಾನೆ. ಈ ವಿಷಯ ತಿಳಿದ ಸಜ್ಜನರೆಲ್ಲ ಭೀಮಸೇನ ಇದ್ದಾನಂತೆ, ಏನು ತೊಂದರೆ ಇಲ್ಲ, ಮೇಲೆ ಬಂದುಬಿಟ್ಟಿದ್ದಾನೆ, ಎಲ್ಲ ಸರಪಳಿಗಳು ಕಿತ್ತು ಹೋಗಿವೆ, ಒಂದು ಸಹ ಇಲ್ಲ ಅಂತ. ಸೊ ಹರ್ಷಂ ವಿಧಾಯ, ಸಂತೋಷ ಮಹದಾನಂದವನ್ನು ತಂದಿದ್ದಾನೆ ಇಡೀ ಸಜ್ಜನಗಣಸ್ಯ ಎಲ್ಲರಿಗೂ ಕೂಡ. ಸೊ ತತ್ಸೌ ಬಂದು ನಿಂತಿದ್ದಾನೆ ಭೀಮಸೇನ. ಹರೇ ತತ್ಸೌ ಅಂದರೆ ತತ್ಸ್ತೌ ಅಂದರೆ ಬಂದು ನಿಂತಿದ್ದಾನೆ ಅಂತ. ತತ್ಸ್ತೌ ಅನಂತ ಗುಣ ವಿಷ್ಣು ಸದಾತಿಹಾರ್ದ. ಮಧ್ವರು ಪುನಃ ಹೇಳ್ತಾ ಇದ್ದಾರೆ, ಯಾರು ಬಂದದ್ದು ಇದು ಅಂತೇಳಿದರೆ ಅನಂತ ಗುಣ ವಿಷ್ಣು ಅಂತೇಳಿದರೆ ಅನಂತ ಗುಣ ಪರಿಪೂರ್ಣನಾದ ಆ ಭಗವಂತನ, ಅನಂತ ಗುಣ ಆ ಮಹಾವಿಷ್ಣುವಿನ ಸದಾ ಅತಿಹಾರ್ದ ಅಂತೇಳಿದರೆ ಆ ಭಗವಂತನ ಪದ ಅಂತ ಇಟ್ಕೊಂಡ್ರೆ ಭಗವಂತನ ಚರಣಕಮಲ, ಸದಾ ಅಂತ ಇಟ್ಕೊಂಡ್ರೆ ಅಂದರೆ ಯಾವಾಗಲೂ ಅತಿಹಾರ್ದ. ಹಾರ್ದ ಅಂತೇಳಿದರೆ ಹಾರ್ದಿಕ ಶುಭಾಶಯ ಅಂತ ಹೇಳೋದು ನಾವು. ಅಂದರೆ ಹಾರ್ದಿಕ ಅಂದರೆ ಏನರೇ ಅಂತೇಳಿದರೆ ಹೃದಯ. ಹಾರ್ದಿಕ ಅಂದರೆ ಹೃದಯದಿಂದ ಬಂದಿದೆ ಅಂತ. ಹಾರ್ದಿಕ ಶುಭಾಶಯ ಅಂತೇಳಿದರೆ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಮಗೇನಾಗ್ತದೆ, ನಿಮಗೆ ಹಾರ್ದಿಕ ಶುಭಾಶಯಗಳು ಅಂತೇಳಿದರೆ ನಮ್ಮ ಹೃದಯದಿಂದ ಬಂದಿದೆ ಶುಭಾಶಯ ಅನ್ನುವಂಥದ್ದು. ಹಾಗೆ ಅತಿಹಾರ್ದ ಅಂತೇಳಿದರೆ ಭಗವಂತನಿಗೆ ಅತೀ ಸಮೀಪ ಇರುವಂಥ ಭಗವಂತನ ಚರಣಕಮಲದ ಅತಿ ದೊಡ್ಡ ದಾಸಾನುದಾಸ ಯಾರು, ಈ ಭೀಮಸೇನ ಅಂದರೆ ಅತಿ ದೊಡ್ಡ ದಾಸ, ಅತಿ ದೊಡ್ಡ ಭಕ್ತ. ವಾಯುದೇವರ 3 ಅವತಾರದಲ್ಲಿ ಭಗವಂತನ ಅತೀ ದೊಡ್ಡ ಭಕ್ತರಾಗಿಬಿಟ್ಟು ಒಂದು ದೋಷ ಇಲ್ಲದ ಸೇವೆಯನ್ನು ಮಾಡಿದವರು ಅಂತ ಭೀಮಸೇನನು. ಅನಂತ ಗುಣ ವಿಷ್ಣು ಸದಾ ಅತಿಹಾರ್ದ, ವಿಷ್ಣುವಿನ ಆ ಭಗವಂತನ ಅತಿಹಾರ್ದ ಅಂದರೆ ಅತ್ಯಂತ
ಹೃದಯಕ್ಕೆ ಸಮೀಪ ಇರುವಂತಹ ಅತಿ ದೊಡ್ಡ ಭಕ್ತನಾದ ಭೀಮಸೇನನು ಮೇಲೆ ಬಂದುಬಿಟ್ಟು ಉತ್ತೀರ್ಯ ಇಡೀ ಸಜ್ಜನಗಣಸ್ಯ ಹರ್ಷಂ ವಿದಾಯ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿಬಿಟ್ಟು ತತ್ಸೌ ಬಂದು ನಿಂತುಕೊಂಡು ಬಿಟ್ಟ. ಅಂದರೆ ಸಜ್ಜನರಿಗೆಲ್ಲ ಭಾಳ ಹರ್ಷ ಆಯಿತು. ದುರ್ಜನರಿಗೆ ಏನಾಯಿತು ಅಂದರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಬೇಕಾದ್ದೇ ಇಲ್ಲ. ಸೊ 74ನೇ ಶ್ಲೋಕಕ್ಕೆ ಕೋಟಿ ಯೋಜನ ಆಳದ ನೀರಿನಲ್ಲಿ ಹೊಕ್ಕ ಭೀಮಸೇನ ಏನು ಮಾಡಿದ, ಒಂದು ಸಲ ಮೈ ಹಿಗ್ಗಿಸಿದ, ಆಕಳಿಗೆ ತೆಗೆದ. ಆಗ ಎಲ್ಲ ಉಕ್ಕಿನ ಸರಪಳಿಗಳು ತುಂಡಾಗಿ ಹೋದವು. ಅನಂತ ಗುಣಗಳ ವಿಷ್ಣುವಿನ ಪಾದದಲ್ಲಿ ಸದಾ ಮನಸ್ಸಿಟ್ಟ ಭೀಮಸೇನನು ನೀರಿಂದ ಮೇಲೆದ್ದು ಉತ್ತೀರ್ಯ ಸಜ್ಜನ ವೃಂದಕ್ಕೆ ಸಜ್ಜನಗಣಸ್ಯ ಆನಂದ ನೀಡುತ್ತಾ ಹರ್ಷಂ ವಿದಾಯ ತತ್ಸೌ ನಿಂತುಕೊಂಡ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಏನಂತ ಹೇಳಿದ್ರೆ ಈ ಯೋಜನೆ ಕೂಡ ಮುಗೀತು ಅಂತ. ಅಂದರೆ ಈ ಯೋಜನೆ ಕೌರವರ ಭೀಮಸೇನನ್ನು ಕೊಲ್ಲುವಂತಹ ಈ ಯೋಜನೆ ಕೂಡ ಮುಗಿಯಿತು ಅಂತ ಅಲ್ಲಿಗೆ ಇದನ್ನು ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.